ಮೈದಾ ಹಿಟ್ಟು ಬಳಸದೆ ಗೋಧಿ ಹಿಟ್ಟಿನಲ್ಲೇ ಪರ್ಫೆಕ್ಟಾಗಿ ತುಂಬಾ ಸರಳವಾಗಿ ಮನೆಯಲ್ಲಿಯೇ ತಂದೂರಿ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಸೋಸ್ಕೊಂಡು ಇಟ್ಕೊಂಡಿನಿ. ಅಳತೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಎಲ್ಲ ಸಾಮಗ್ರಿ ಅಷ್ಟೇ. ಇದರಲ್ಲಿ ಒಂದು 2 ಗ್ಲಾಸ್ ಗೋಧಿ ಹಿಟ್ಟಿಗೆ 1 ಚಮಚ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಿದ್ದೀನಿ. ನೀವು ಸಕ್ಕರೆ ಪೌಡರ್ ಕೂಡ ಸೇರಿಸ್ಬೋದು. ಮತ್ತು 1 ಚಮಚ ಆಗೋಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ಈ ಬೇಕಿಂಗ್ ಪೌಡರ್ ಹಾಕಲಿಲ್ಲ ಅಂದರೆ ತಂದೂರಿ ರೊಟ್ಟಿ ಕರೆಕ್ಟಾಗಿ ಬರೋದಿಲ್ಲ. ಎಲ್ಲ ಕಿರಾಣಿ ದುಕಾನಲ್ಲಿ ಸಿಗುತ್ತೆ. ಅದು ಒಂದು 40 ರೂಪಾಯಿಗೆ ಅಷ್ಟೇ, ಅಂದರೆ ಒಂದು 40 ರುಪೀಸ್ಗೆ ಅದು ಬೇಕಿಂಗ್ ಪೌಡರ್ ಬರುತ್ತೆ. ಒಂದು 2 ವರ್ಷ ನೀವು ಯೂಸ್ ಮಾಡ್ಬೋದು. ಮತ್ತು ಒಂದು 1/4 ಚಮಚ ಆಗೋಷ್ಟು ನಾನಿಲ್ಲಿ ಅಡುಗೆ ಸೋಡಾ ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಮತ್ತು ಕೊನೆಯಲ್ಲಿ ಒಂದು 2 ಚಮಚ ಆಗುವಷ್ಟು ನಾನಿಲ್ಲಿ ಅಡುಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಇಷ್ಟು ಸಾಮಗ್ರಿ ಇದ್ದರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಇವಾಗ 2 ಗ್ಲಾಸ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀವಿಲ್ಲಿ ನಾರ್ಮಲ್ ಮೊಸರು ಹಾಕಬೇಕಾಗುತ್ತೆ. ಫ್ರೀಜ್ನಲ್ಲಿ ಇಟ್ಟಿದಂತಹ ತಣ್ಣಂದು ಮೊಸರು ಹಾಕ್ಬಾರ್ದು. ಇದಕ್ಕೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇರಬೇಕು. ಆ ಮೊಸರನ್ನ ಹಾಕಬೇಕಾಗುತ್ತೆ. ಮೊಸರು ಹಾಕೋಕ್ಕಿಂತ ಮೊದಲು ಎಲ್ಲನೂ ಸಾಮಗ್ರಿ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, ಎಲ್ಲ ಸಾಮಗ್ರಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಯಾವ ಗ್ಲಾಸಲ್ಲಿ ಹಿಟ್ಟು ಹಾಕೊಂಡಿನಲ್ಲ ಅದೇ ಗ್ಲಾಸಲ್ಲಿ ನಾನಿಲ್ಲಿ 2 ಗ್ಲಾಸ್ ಗೋಧಿ ಹಿಟ್ಟಿಗೆ ಅರ್ಧ ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನಾರ್ಮಲ್ ಮೊಸರು ಹಾಕ್ಕೊತಿದ್ದೀನಿ. ಜಾಸ್ತಿ ಹುಳಿ ಇರಬಾರ್ದು ಮೊಸರು, ಆ ರೀತಿ ನೋಡ್ಕೊಳ್ಳಿ ನೀವಿಲ್ಲಿ. ಇವಾಗ ಮೊಸರು ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ಇವಾಗ ಮೊಸರು ಮಿಕ್ಸ್ ಆದಮೇಲೆ ಇಲ್ಲಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಅದೇ ರೀತಿ ನಾದ್ಕೋಬೇಕಾಗುತ್ತೆ. ಇಲ್ಲಿ ನೀವು ಬಿಸಿನೀರೇ ಯೂಸ್ ಮಾಡಬೇಕು. ಜಾಸ್ತಿ ಬಿಸಿ ಕೂಡ ಇರಬಾರ್ದು ನೀರು, ನಾರ್ಮಲಾಗಿ ಉಗುರು ಬೆಚ್ಚಗಿರುತ್ತೆ ನೋಡ್ವಿ, ಆ ರೀತಿ ನೀರನ್ನ ಹಾಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ಇದನ್ನು ನಾನು ಹಿಟ್ಟು ನಾದ್ಕೊತಿದ್ದೀನಿ. ಏನು ಕಷ್ಟನೇ ಇಲ್ಲ. ಎಲ್ಲ ಸಾಮಗ್ರಿ ಮಿಕ್ಸ್ ಮಾಡ್ತೆ ಹಾಕ್ಕೊಳ್ಳಿ ಮತ್ತು ಅಳತೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ತಂದೂರಿ ರೊಟ್ಟಿ. ನೋಡಿ, ಇವಾಗ ನಾನು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೊಂಡು ನಾನು ನೋಡ್ತಿರ್ಬೋದು. ಇವಾಗ ಇದಕ್ಕೆ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸರಿಯಾಗಿ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ 1 ನಿಮಿಷ ಆಗೋ ತನಕ ಇದಕ್ಕೆ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಇವಾಗ ಥಂಡಿ ಇದೆ ಅಲ್ವಾ, ಹೀಗಾಗಿ ನೀವು ಇದಕ್ಕೆ ಸರಿಯಾಗಿ ಎಣ್ಣೆ ಹಚ್ಚಿದಕ್ಕೆ ಸಾಫ್ಟಾಗಿ ಮಾಡ್ಕೊಂಡು ಒಂದು 2 ಗಂಟೆ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಡಬೇಕಾಗುತ್ತೆ. ರೆಸ್ಟ್ ಮಾಡ್ಕೊ ಬಿಟ್ಟಾಗ ಇದಕ್ಕೆ ಪದೇ ಪದೇ ಮುಟ್ಟಬಾರ್ದು ಮತ್ತು ನೋಡಬಾರ್ದು, ಸರಿಯಾಗಿ ಬರೋದಿಲ್ಲ ರೊಟ್ಟಿ. ಯಾಕಂದರೆ ಗರಂ ಜಾಗಕ್ಕೆ ಎತ್ತಿಡಬೇಕಾಗುತ್ತೆ. ಇದಕ್ಕೆ ಮೇನ್ ಪಾಯಿಂಟ್ ನೋಡಿ, ಈ ಬೇಕಿಂಗ್ ಪೌಡರ್ ಹಾಕಿಲ್ಲ ಅಂದರೆ ತಂದೂರಿ ರೊಟ್ಟಿ ಬರೋದಿಲ್ಲ. ಇದು ಎಲ್ಲ ಕಿರಾಣಿ ದುಕಾನದಲ್ಲಿ ಸಿಗುತ್ತೆ. ಸುಮಾರು ಒಂದು 40 ರೂಪಾಯಿಗೆ ಮಾತ್ರ ಇದೆ ಈ ಡಬ್ಬ. ಒಂದು 2 ವರ್ಷ ನೀವು ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ನಾನು ಸ್ಟೋರ್ ಮಾಡಿ ಇಡ್ತೀನಿ. ಯಾವ ರೀತಿ ಸ್ಟೋರ್ ಮಾಡಿ ಇಡಬೇಕಂದ್ರೆ ನೋಡ್ತಿರ್ಬೋದು, ಹವಾ ಹೋಗಬಾರ್ದು, ಆ ರೀತಿ ಇದಕ್ಕೆ ಸರಿಯಾಗಿ ಪ್ಯಾಕ್ ಮಾಡಬೇಕಾಗುತ್ತೆ ಹಿಟ್ಟಿಗೆ. ಮತ್ತು ಈ ರೀತಿ ದಪ್ಪ ಟವಲ್ ಹಾಕಿ ಒಂದು 2 ಗಂಟೆ ಗರಂ ಜಾಗಕ್ಕೆ ಎತ್ತಿಡಿ, ಅಂದರೆ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಟ್ಟು ತೊಗೋಬೇಕಾಗುತ್ತೆ. ಇವಾಗ 2 ಗಂಟೆ ಆಗಿದೆ. 2 ಗಂಟೆ ಆದಮೇಲೆ ಏನಾಗುತ್ತೆ, ಹಿಟ್ಟು ಪೂರ್ತಿಯಾಗಿ ಸಾಫ್ಟ್ ಆಗುತ್ತೆ, ಹವಾ ತುಂಬಿಕೊಂಡಿರುತ್ತೆ ನೋಡ್ತಿರ್ಬೋದು. ಇವಾಗ ನೋಡಿ, ಇದಕ್ಕೆ ಹವಾ ತುಂಬಿಕೊಂಡಿದೆ. ಒಂದು 2 ಗಂಟೆ ಆದಮೇಲೆ ನಿಮಗೆ ತಂದೂರಿ ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ. ಸ್ವಲ್ಪ ಎಲ್ಲ ಸೇರಿಸಿ ಹವಾ ತಕ್ಕೊತಿದ್ದೀನಿ ಅಷ್ಟೇ ನಾನು ಇದರಲ್ಲಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದನ್ನು ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಚಪಾತಿಗೆ ಎಷ್ಟು ಹಿಟ್ಟು ಹಿಡ್ಕೊತೇವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಿಡ್ಕೋಬೇಕಾಗುತ್ತೆ. ಜಾಸ್ತಿ ಕಮ್ಮಿ ಇಲ್ಲ, ಸ್ವಲ್ಪ ಕಮ್ಮಿ ಹಿಡ್ಕೊಳ್ಳಿ ಅಷ್ಟೇ. ನೋಡಿ, ಈ ರೀತಿ ಹಿಡ್ಕೊಂಡು ನಾನು, ಅಂದರೆ ಪೂರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಿಡಿಬೇಕು ಹಿಟ್ಟು. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟೆ ಹಚ್ಚಿ ಲಟ್ಟಿಸ್ತಿದ್ದೀನಿ. ಇವಾಗ ಇಲ್ಲಿ ಯಾವ ರೀತಿ ಲಟ್ಟಿಸ್ಬೇಕಂದ್ರೆ ಜಾಸ್ತಿ ತೆಳ್ಳು ಕೂಡ ಲಟ್ಟಿಸ್ಕೋಬಾರ್ದು ಈ ರೊಟ್ಟಿ, ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ. ಮತ್ತು ಪೂರಿ ಯಾವ ಸೈಜಿಂದ ಇರುತ್ತೆ ಅಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೋದು. ನಿಮಗೆ ಯಾವ ಸೇಪ್ ಬೇಕೋ ಆ ಸೇಪ್ನಲ್ಲಿ ನೀವು ಇದನ್ನು ಲಟ್ಟಿಸ್ಕೋಬೋದು. ಇಲ್ಲಿ ನಾನು ಕಪ್ನಲ್ಲಿ ನೀರು ತೊಗೊಂಡಿದ್ದೀನಿ, ನಾರ್ಮಲ್ ನೀರವ ಇದು. ಈ ನೀರನ್ನ ಈ ರೀತಿ ಸರಿಯಾಗಿ ಇಲ್ಲಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಿದರೆ ಇದು ಹಂಚಿಗೆ ಮೆತ್ಕೊಳ್ಳುತ್ತೆ. ಸರಿಯಾಗಿ ನೀರು ಹಚ್ಚಬೇಕಾಗುತ್ತೆ ನೀವಿಲ್ಲಿ. ನೋಡಿ, ಇವಾಗ ನೀರು ಹಚ್ಚಾಗಿದೆ. ಇವಾಗ ಹಂಚು ಕೂಡ ಸೈಡ್ನಲ್ಲಿ ಗರಮ್ ಆಗಿದೆ. ಇವಾಗ ಬಿಸಿ ಆಗಿರಬೇಕು ಹಂಚ. ಇವಾಗ ಈ ನೀರು ಹಚ್ಚಿ ಮೈ ಇರ್ತದಲ್ಲ ಇದು ಕೆಳಗೆ ಮಾಡಬೇಕು. ಮತ್ತು ರೊಟ್ಟಿ ಹಾಕಿದ ಮೇಲೆ ಕೈಲಿಂದ ಈ ರೀತಿ ಒಂದು ಸ್ವಲ್ಪನೇ ಅದಕ್ಕೆ ಒತ್ತಬೇಕು. ಈ ರೀತಿ ಒತ್ತೋದ್ರಿಂದ ಏನಾಗುತ್ತೆ, ಬಬಲ್ಸ್ ಬರುತ್ತೆ ಅದಕ್ಕೆ ಸರಿಯಾಗಿ. ನಾವು ಹೊರಗಡೆ ಯಾವ ರೀತಿ ತಂದೂರಿ ರೊಟ್ಟಿ ತಿಂತೇವಲ್ಲ ಅದೇ ರೀತಿಯಾಗಿ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತೇಳಿ. ಸೇಮ್ ಹೋಟೆಲಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ಬರುತ್ತೆ ಮನೆಯಲ್ಲಿ ಕೂಡ ಮಾಡಿಕೊಂಡ್ರೆ. ಇವಾಗ ತೆಳಗೆ ಬೆಂದಾದಮೇಲೆ ನಾನಿಲ್ಲಿ ಮತ್ತು ಇದಕ್ಕೆ ಹಂಚೆ ಉಲ್ಟಾ ಹಿಡಿದು ಬೇಯಿಸ್ತಿದ್ದೀನಿ. ಈ ರೀತಿ ಹಂಚಿಲ್ಲ ಅಂದರೆ ನೀವು ಆ ಹಂಚಿಲಿಂದ ಕಿತ್ತಿ ಪುಲ್ಕ ಯಾವ ರೀತಿ ಸುಡ್ತೇವಲ್ಲ ಆ ರೀತಿ ಕೂಡ ಸುಟ್ಬೋದು. ಇದು ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ನೀವು ಮನೆಯಲ್ಲಿ ಮಾಡಿರುವಂತಹ ತಂದೂರಿ ನಿಮ್ಗೆ ಅನಿಸೋದೇ ಇಲ್ಲ, ಅಷ್ಟು ಸರಿಯಾಗಿ ಬರುತ್ತೆ.
ವಾವ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಸೊ ಏನು ಕಷ್ಟನೇ ಇಲ್ಲ, ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕಿ ಮತ್ತು ಹಿಟ್ಟು ಸರಿಯಾಗಿ ಗರಂ ಇರುವಂತಹ ಜಾಗಕ್ಕೆ ಎತ್ತಿಡಿ, 1-2 ಗಂಟೆ ಸರಿಯಾಗಿ ಬರುತ್ತೆ ತಂದೂರಿ. ಇಲ್ಲಿ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪ ಹಚ್ಚಿ ತೊಗೊತಿದ್ದೀನಿ. ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ. ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಸೊ ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದಿದೆ ನಮ್ಮ ತಂದೂರಿ ರೋಟಿ ಅಂತೇಳಿ. ಮತ್ತು ನಿಮಗೆ ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳಿದರೆ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ನೋಡಿ ನಮ್ಮ ತಂದೂರಿ ರೋಟಿ ತಯಾರಾಗಿದೆ. ಮತ್ತು ಅದ್ರ ಜೊತೆ ನಾನಿಲ್ಲಿ ಪನ್ನೀರ್ ಮಸಾಲ ಮಾಡಿದ್ದ. ಈ ರೆಸಿಪಿ ಬೇಕಂದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ತನಕ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ತೊಗೊಂಡು ತಿಂದು ನೋಡಿ. ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಸರಿಯಾಗಿ ಬರುತ್ತೆ ಈ ತಂದೂರಿ ರೋಟಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.